ತಂದೆ ತಾಯಿಗೆ ಮಕ್ಕಳು ಚೆನ್ನಾಗಿ ಓದಿ ದೊಡ್ಡ ಹುದ್ದೆಯಲ್ಲಿರಬೇಕು, ಸಮಾಜಕ್ಕೆ ಮಾದರಿಯಾಗಬೇಕು ಅಂತ ಕನಸು ಕಟ್ಕೊಂಡಿರ್ತಾರೆ. ಆದರೆ ಇಲ್ಲೊಬ್ಬ ಮನಿಹಾಳು ಅಪ್ಪ ಮಗನನ್ನ ಮೊಬೈಲ್ ಸುಲಿಗೆ ಮಾಡಲು ಬಿಟ್ಟು ಆತನಿಗೆ ಬೆಂಬಲವಾಗಿ ನಿಂತಿದ್ದ. ಗ್ರಹಚಾರ ಕೆಟ್ಟು ಅಪ್ಪ ಮಗ ಇಬ್ಬರು ಪೊಲೀಸರ ಅತಿಥಿಗಳಾಗಿದ್ದಾರೆ. ಈ ಫೋಟೋದಲ್ಲಿರೋ ಈ ಆಸಾಮಿಗಳ ಹೆಸರು ಸಲ್ಮಾನ್, ಫಾರೂಕ್ ಹಾಗೂ ಸಾಜಿದ್. ಇವರು ಸಾಮಾನ್ಯದವರಲ್ಲ. ಅದರಲ್ಲಿ ಸಲ್ಮಾನ್ ಮಗನಾದ್ರೆ ಫಾರೂಕ್ ತಂದೆ. ಇದರಲ್ಲಿ ಸಲ್ಮಾನ್ ಹಾಗೂ ಸಾಜಿದ್ ಬೆಂಗಳೂರಿನ ರಸ್ತೆಗಳಲ್ಲಿ ರೌಂಡ್ಸ್ ಹಾಕ್ತಿದ್ರು. ರಸ್ತೆ ಬದಿಯಲ್ಲಿ ಮೊಬೈಲ್ ಕೈನಲ್ಲಿ ಹಿಡಿದು ನಿಂತಿರೋರನ್ನೇ ಟಾರ್ಗೆಟ್ ಮಾಡ್ತಿದ್ರು. ಅವರ ಗಮನ ಸ್ವಲ್ಪ ಅತ್ತ ಇತ್ತ ಹೋದ್ರೆ ಸಾಕು, ಕೈಯಲ್ಲಿದ್ದ ಮೊಬೈಲ್ ಕಸಿದು ಪರಾರಿ ಆಗ್ತಿದ್ರು. ಸದ್ಯ ಅದೇ ಖದೀಮರು ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಮಹದೇವಪುರ, ಮಾರತ್ತಹಳ್ಳಿ, ಹೆಣ್ಣೂರು ಕಡೆ ಮೊಬೈಲ್ ಸ್ನ್ಯಾಚ್ ಮಾಡಲು ಶುರು ಮಾಡ್ತಿದ್ದ ಸಲ್ಮಾನ್ ರಿಂಗ್ ರಸ್ತೆಯಲ್ಲಿ ಕೈಚಳಕ ತೋರಿ ಮಂಗಮ್ಮನ ಪಾಳ್ಯದಲ್ಲಿ ಸಹಚರ ಸಾಜಿದ್ಗೆ ಕದ್ದ ಮೊಬೈಲ್ ನೀಡ್ತಿದ್ದ. ಸಾಜಿದ್ ಸಲ್ಮಾನ್ ತಂದೆ ಫಾರೂಕ್ಗೆ ಮೊಬೈಲ್ ಕೊಟ್ಟು ಮಾರಾಟ ಮಾಡಿಸ್ತಿದ್ದ. ಆರೋಪಿಗಳ ಇರುವಿಕೆ ಬಗ್ಗೆ ಖಚಿತ ಮಾಹಿತಿ ಪಡೆದಿದ್ದ ಮಹದೇವಪುರ ಪೊಲೀಸರು ಮಹದೇವಪುರ ಬಳಿ ಸಲ್ಮಾನ್ ಬಂಧಿಸಿದ್ದು, ಆತನ ಮಾಹಿತಿ ಮೇರೆಗೆ ಉಳಿದಿಬ್ಬರನ್ನ ಬಂಧಿಸಿ 3.40 ಲಕ್ಷ ಮೌಲ್ಯದ 93 ಮೊಬೈಲ್ ವಶಕ್ಕೆ ಪಡ್ಕೊಂಡಿದ್ದಾರೆ. ಸಿಕ್ಕ ಮೊಬೈಲ್ ದೊಟ್ಟಿದ್ದ ಆಸಾಮಿಗಳ ಕಣ್ಣಿಗೆ ಐಫೋನ್ ಬಿದ್ರೆ ಮಾತ್ರ ಟಚ್ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಹೈ ಸೆಕ್ಯೂರಿಟಿ ಇರೋದ್ರಿಂದ ಸಿಕ್ಕಿ ಬೀಳೋ ಭಯದಲ್ಲಿ ಸುಲಿಗೆ ಮಾಡ್ತಿರ್ಲಿಲ್ಲ. ಆದ್ರೆ ಇವರು ಚಾಪೆ ಕೆಳಗೆ ಸುಳಿತಿದ್ರೆ ಮಹದೇವಪುರ ಪೊಲೀಸರು ರಂಗೋಲಿ ಕೆಳಗೆ ನಸುಳಿ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಅದೇನೇ ಇರಲಿ, ಮಗನ ಭವಿಷ್ಯ ರೂಪಿಸಬೇಕಿದ್ದ ತಂದೆ ಈ ರೀತಿ ಕಳ್ಳತನಕ್ಕೆ ಸಹಕರಿಸಿ ಜೈಲು ಸೇರಿದ್ದು ವಿಪರ್ಯಾಸವೇ ಸರಿ. ಮೊಬೈಲ್ ರಾಬರಿಗಳನ್ನು ಅಂದರೆ ಅನೇಕ ಸಂದರ್ಭದಲ್ಲಿ ಅರ್ಲಿ ಮಾರ್ನಿಂಗ್ ಮತ್ತು ಲೇಟ್ ನೈಟ್ ಅವರ್ಸ್ನಲ್ಲಿ ಜನರು ವಾಕಿಂಗ್ ಮಾಡುವಾಗ ಅಥವಾ ನಡ್ಕೊಂಡು ಹೋಗುವಾಗ ಈ ದ್ವಿಚಕ್ರ ವಾಹನದಲ್ಲಿ ಬಂದು ಮೊಬೈಲ್ ಕಳ್ಳತನಗಳು, ಮೊಬೈಲ್ ಸ್ನ್ಯಾಚಿಂಗ್ಗಳು ಸಾಕಷ್ಟು ಆಗ್ತಾ ಇದ್ವು. ಅಂತಹ ಒಂದು ಗ್ಯಾಂಗನ್ನು ನಮ್ಮ ಮಹದೇವಪುರ ಪೊಲೀಸ್ನವರು ಪತ್ತೆ ಹಚ್ಚಿದ್ದಾರೆ. 3 ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ. ಅವರಿಂದ ಸುಮಾರು 93 ಮೊಬೈಲ್ ಫೋನ್ಗಳು ಈಗ ರಿಕವರಿ ಆಗಿದ್ದಾವೆ. ಈ ಮೊಬೈಲ್ ಫೋನ್ಗಳ ಆಧಾರದ ಮೇಲೆ ನೋಡಿದಾಗ ಸುಮಾರು 12-13 ಕೇಸ್ಗಳು ಈಗ ಪತ್ತೆ ಆಗಿದ್ದಾವೆ. ಉಳಿದಿದ್ದು ಇನ್ನೂ ಕೂಡ ಪತ್ತೆ ಆಗಬೇಕಾಗಿದೆ. ಉಳಿದಿದ್ದು ಎಲ್ಲೆಲ್ಲಿ ಕೇಸ್ಗಳು, ಎಲ್ಲೆಲ್ಲಿ ಇವರು ಇದನ್ನು ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ ಅಂತೇಳಿ. ಈ ಆರೋಪಿ ಏನಿದ್ದಾನೆ, ಪ್ರಮುಖ ಆರೋಪಿ ಆತ MOB ವ್ಯಕ್ತಿಯಾಗಿದ್ದು, ಇದೇ ರೀತಿ ಹಿಂದೆಯೂ ಕೂಡ ಈ ಮೊಬೈಲ್ ರಾಬರಿ ಮತ್ತು ರಸ್ತೆಯಲ್ಲಿ ಹೋಗ್ತಕ್ಕಂಥವ್ರಿಗೆ ಈ ರೀತಿ ರಾಬರಿ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ತನ್ನದಾಗಿದೆ. 2ನೇ ವ್ಯಕ್ತಿ ರಿಸೀವರು ಮತ್ತು 3ನೇ ವ್ಯಕ್ತಿಯು ಕೂಡ ಈ ಮೊದಲನೇ ಆರೋಪಿಯ ತಂದೆ ಆಗಿದ್ದು, ಆತ ಕೂಡ ಈ ರಾಬರಿ ಮಾಡಿರ್ತಕ್ಕಂತಹ ಮೊಬೈಲ್ ಫೋನ್ಗಳನ್ನು ಡಿಸ್ಪೋಸ್ ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ದು ಅಂತೇಳಿ ಕಂಡು ಬಂದಿದೆ.